ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮಂತ್ರಾಲಯದ ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಆಶೀರ್ವಾದ ಮತ್ತು ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತ ಮತ್ತು ಪಾದಸ್ಪರ್ಶದಿಂದ ಉದ್ಘಾಟನೆಗೊಂಡು 4 ವರ್ಷಗಳು ಕಳೀತಾ ಇದೆ. ಇದರಲ್ಲೂ ಕೂಡ ವಿಶೇಷವಾಗಿ ಈ ದಿವಸ ರಾತ್ರಿಯಿಂದಲೇ ರಾಮನವಮಿ, ಭಗವಂತನಿಗೆ ಇಷ್ಟವಾದ ಪ್ರಿಯವಾದ ಮೂಲ ರಾಮನನ್ನು ಪೂಜಿಸ್ತಾ ಇರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಆರಾಧ್ಯ ದೈವ ಶ್ರೀರಾಮನ ವಿಶೇಷ ಪೂಜೆ ಇವತ್ತು ರಾತ್ರಿಯಿಂದಲೇ ಆರಂಭ ಆಗಿದೆ. ರಂಗಮಂದಿರದಲ್ಲೂ ಕೂಡ ಇವತ್ತೇ ಬರುವಂಥ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ಹೀಗೆ ಭಗವಂತನಿಗೆ ಇಷ್ಟವಾದ ಪ್ರಸಾದವನ್ನು ಭಕ್ತರಿಗೆ ಹಂಚುವಂಥ ಕೆಲಸ ಕೂಡ ನಾವು ಮಾಡ್ತಿದ್ದೇವೆ. ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಲಯದ ಪೀಠಾಧಿಪತಿಗಳಾದ ಗುರುಗಳಂತಹ ಪೀಠಾಧಿಪತಿಗಳು ಪರಮ ಪೂಜ್ಯರು ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳವರ ಮಾರ್ಗದರ್ಶನ, ಆದೇಶ, ಆಶೀರ್ವಾದ ಇವೆಲ್ಲವನ್ನು ಒಳಗೊಂಡು ಅಲ್ಲಿಯ ಒಂದಿಷ್ಟು ಸಂಪ್ರದಾಯವನ್ನು ನಾವು ಅಳವಡಿಸಿಕೊಂಡು ರಾಯರ ಅನುಗ್ರಹಕ್ಕೆ ಭಕ್ತರು ಪಾತ್ರರಾಗಲಿಕ್ಕೋಸ್ಕರವಾಗಿ ನಾವು ಪ್ರತಿ ಗುರುವಾರ ಸಾರ್ವಜನಿಕ ಸೇವೆಗೆ ನಮ್ಮ ರಾಯರ ರಂಗಮಂದಿರವನ್ನು ತೆರೀತಾ ಇದ್ದೇವೆ. ಇವತ್ತು ಕೂಡ ಬೆಳಗಿನ ಜಾವ 6 ಗಂಟೆಯಿಂದ ಇಲ್ಲಿಯವರೆಗೆ 300-400 ಜನ ಬಂದು ಹೋಗಿದ್ದಾರೆ. ಇವತ್ತು ರಾತ್ರಿ ಇಡೀ ಸೇರಿಕೊಂಡ್ರೆ 1,500 ಜನ ಪ್ರತಿ ಗುರುವಾರ ಬಂದು ರಾಯರ ಸೇವೆಯನ್ನು ಮಾಡಿ ರಾಯರ ಪಾದದಲ್ಲಿ ಅವರ ಒಂದಿಷ್ಟು ಸಂಕಲ್ಪವನ್ನು ಇಟ್ಟು ಒಳಿತನ್ನು ಮಾಡಪ್ಪ ಅಂತ ಹೇಳಿ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಭಕ್ತರು. ಅವರೆಲ್ಲರಿಗೂ ಕೂಡ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈಗ ನಮ್ಮ ಒಂದು ರಾಯರ ರಂಗಮಂದಿರಕ್ಕೆ ಶ್ರೀರಂಗಪಟ್ಟಣದಿಂದ ಹಿಡಿದು ಶಿವಮೊಗ್ಗವರೆಗೂ ಕೂಡ ಸುತ್ತಮುತ್ತಲ ಸುಮಾರು 150-200 ಕಿಲೋಮೀಟರ್ ದೂರದಿಂದ ಆಗಮಿಸ್ತಾರೆ. ಕಾರಣ ಏನಪ್ಪ ಅಂತಂದರೆ, ಮಂತ್ರಾಲಯ ಪೀಠಾಧಿಪತಿಗಳು ರಾಘವೇಂದ್ರ ಸ್ವಾಮಿಗಳವರು ಪೂಜಿಸಿದಂತಹ ಮೂಲ ರಾಮನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ತಂದು ಈ ಜಾಗದಲ್ಲಿ ಪೂಜಿಸಿ ಹೋಗಿದ್ದಾರೆ. ಆ ಒಂದು ಸನ್ನಿವೇಶವನ್ನು ಭಕ್ತರು ಗಮನಿಸಿ ಇಲ್ಲಿ ಮೂಲರಾಮನನ್ನು ಪೂಜಿಸಿರೋದ್ರಿಂದ ಒಂದು ಶಕ್ತಿ ಇದೆ ಅಂತ ಹೇಳಿ ಭಕ್ತರೆಲ್ಲರೂ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಇವತ್ತು ನೀವು ಕೂಡ KR ಪೇಟೆಯಿಂದ ಬಂದಿದ್ದೀರಿ, ನಮಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂತಂದರೆ ಮಾಧ್ಯಮ ಒಂದು ಭಾಗ, ಭಕ್ತಿಯ ಜೊತೆಗೆ ಮಾಧ್ಯಮ ಅವಶ್ಯಕತೆ ಇದೆ. ಎಲ್ಲಿ ಭಕ್ತಿ ಇದೆ, ಎಲ್ಲಿ ಜನರು ಸೇರ್ತಾ ಇದ್ದಾರೆ, ಎಲ್ಲಿಗೆ ನಂಬಿಕೆ ಉಳ್ಕೊಂಡಿದೆ ಅಂತ ತಿಳಿಸಬೇಕು ಅಂದರೆ ಅದಕ್ಕೊಂದು ಮಾಧ್ಯಮ ಬೇಕು. ಹಾಗಾಗಿ ನಂಬಿಕೆಯ ಮತ್ತೊಂದು ಹೆಸರೇ ಭಕ್ತಿ, ಭಕ್ತಿಯ ಮತ್ತೊಂದು ಹೆಸರೇ ನಂಬಿಕೆ. ಈ ಒಂದು ಎರಡನ್ನೂ ಕೂಡ ಇಟ್ಕೊಂಡಿರ್ತಕ್ಕಂತಹ ನಾವು ನೀವೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಸೇವಕರಾಗಿ ಅವರ ಪಾದದಲ್ಲಿ ನಾವು ಸೇವೆ ಮಾಡಿದ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತೇಳಿ ಒಂದು ದೊಡ್ಡ ನಂಬಿಕೆಯನ್ನು ನಾವಿಟ್ಕೊಂಡಿದ್ದೀವಿ. ಅದಕ್ಕೆ ನಿದರ್ಶನ ನಾವೇ ಸಾಕ್ಷಿ. ನನ್ನ ವೃತ್ತಿಯನ್ನು ತ್ಯಜಿಸಿ ನಾವು ಇಲ್ಲಿ ಬಂದು ರಾಯರ ಸೇವೆಯನ್ನು ಮಾಡಲಿಕ್ಕೆ ಒಂದು ಭಿಕ್ಷೆಯನ್ನು ರಾಯರು ನಮಗೆ ಕೊಟ್ಟಿದ್ದಾರೆ. ಆ ಭಿಕ್ಷೆ ಅನುಸಾರವಾಗಿ ನಾವೆಲ್ಲರೂ ಕೂಡ ಭಕ್ತರ ಜೊತೆಗೆ ಸೇರಿಕೊಂಡು ಸಮಸ್ತ ಚನ್ನರಾಯಪಟ್ಟಣದ ಹಾಸನ ಜಿಲ್ಲೆಯ ಸಮಸ್ತ ಭಕ್ತರ ಸಹಕಾರದಿಂದ ಪ್ರತಿ ಗುರುವಾರ ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ಒಳ್ಳೆಯದಾಗಲಿ ಎಲ್ಲರಿಗೂ.